ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ಕ್ರಿಸ್ಪಿ ಬಟರ್ ದೋಸೆ ಮಾಡ್ತಾ ಇದ್ದೀನಿ. ಈ ಬಟರ್ ದೋಸೆ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಣ್ಣೆ, ಅಕ್ಕಿ ಹಿಟ್ಟು, ಅನ್ನ, ಮೊಸರು, ಕಡಲೆ ಹಿಟ್ಟು, ಒಂದು ಆಲೂಗೆಡ್ಡೆನ, ಸಣ್ಣದು ಆಲೂಗೆಡ್ಡೆ, ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ, ಉಪ್ಪು ಮತ್ತು ಅಡುಗೆ ಸೋಡಾ ಪುಡಿ. ಒಂದು ಮಿಕ್ಸಿ ಜಾರ್ಗೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ, ಮೊಸರು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಲೂಗೆಡ್ಡೆ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ, ಇದನ್ನು ಇದಕ್ಕೆ ಸೇರಿಸ್ಕೊತೀನಿ. ಇದು ನೀರಲ್ಲಿ ಹಾಕಿಟ್ಟಿದ್ದೀನಿ, ಇದನ್ನು ಹಿಂಡ್ಕೊತೀನಿ. ಹಿಂಡ್ಬಿಟ್ಟು ಸೇರಿಸ್ಕೋಬೇಕು. ಒಂದು ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಡುಗೆ ಸೋಡಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಹೀಗೆ ನೈಸಾಗಿ ರುಬ್ಕೋಬೇಕು. ಈಗ ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಮತ್ತು ಇಷ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ದೋಸೆ ಹಿಟ್ಟಿನದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಹೀಗೆ ದೋಸೆ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ಕು ದೋಸೆ ತವ ಇಟ್ಕೊಂಡಿದ್ದೀನಿ. ಇದನ್ನು ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸ್ಕೊಳ್ಳೋಣ. ಈಗ ದೋಸೆನ ಹಾಕೋಣ. ಬಟರ್ ಮೇಲೆ ಹಾಕೋಣ. ಇದು ಕ್ರಿಸ್ಪಿ ಬಟರ್ ದೋಸೆ. ಈಗ ಕ್ರಿಸ್ಪಿ ಬಟರ್ ದೋಸೆ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಇದೇ ಮೆಥಡನ್ನು ಫಾಲೋ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.